ಪ್ರಜಾಶಕ್ತಿ ಟಿವಿ ಡಿಜಿಟಲ್ಗೆ ಸ್ವಾಗತ. ನಾನು ಸಂಗೀತ. ಚರ್ಮ, ಕೂದಲು, ಮೂಳೆ ಆರೋಗ್ಯದಿಂದ ಹಿಡಿದು ದೇಹದ ಸಂಪೂರ್ಣ ಆರೋಗ್ಯಕ್ಕೆ ವಿಟಮಿನ್ ಡಿ ಬೇಕೇ ಬೇಕು. ಸೂರ್ಯನ ಬೆಳಕಿಗೆ ಮೈಯೊಡ್ಡೋದ್ರಿಂದ ನಮಗೆ ವಿಟಮಿನ್ ಡಿ ಸಿಗ್ತದೆ. ಆದರೆ ಇಷ್ಟ ನಮಗೆ ಸಾಕಾಗೋದಿಲ್ಲ. ಆಹಾರದಿಂದಲೂ ಕೂಡ ವಿಟಮಿನ್ ಡಿ ಅನ್ನು ನಾವು ತೆಗೆದುಕೊಳ್ಬೇಕು. ವಿಟಮಿನ್ ಡಿ ಸಮೃದ್ಧ ಆಹಾರಗಳಲ್ಲಿ ಮುಖ್ಯವಾಗಿ ಕೇಳಿಬರೋದೇ ಮೊಟ್ಟೆ. ಮೊಟ್ಟೆ ರುಚಿಯಲ್ಲಿ, ಪೋಷಕಾಂಶದ ವಿಚಾರದಲ್ಲಿ ಹಲವರ ನೆಚ್ಚಿನ ಆಹಾರವಾಗಿದೆ. ವಿಟಮಿನ್ ಡಿ ಅನ್ನು ಪಡೆಯಲು ಮಕ್ಕಳಿಗೂ ಸಹ ಮೊಟ್ಟೆಯನ್ನು ನೀಡಲಾಗ್ತದೆ. ಹಲವರು ದಿನಕ್ಕೆ 2 ಮೊಟ್ಟೆಗಳನ್ನು ತಿನ್ನುವ ರೂಢಿಯನ್ನಿಟ್ಕೊಂಡಿದ್ದಾರೆ. ಹಾಗಾದ್ರೆ ವಿಟಮಿನ್ ಡಿ ಪಡೆಯಲು ದಿನಕ್ಕೆ 2 ಮೊಟ್ಟೆ ಸಾಕಾಗುತ್ತಾ? ಎಷ್ಟು ಪ್ರಮಾಣದಲ್ಲಿ ನಿಜವಾಗ್ಲೂ ಮೊಟ್ಟೆನ ತಗೊಳ್ಬೇಕು? ವಿಟಮಿನ್ ಡಿ ಸಿಗ್ತದೆಯೇ? ನೋಡೋಣ ಬನ್ನಿ. ವಿಟಮಿನ್ ಡಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಆಗಿದೆ. ಅಂದ್ರೆ ದೇಹವು ಸರಿಯಾಗಿ ಹೀರಿಕೊಳ್ಳಲು ಇದಕ್ಕೆ ಕೊಬ್ಬು ಬೇಕಾಗ್ತದೆ. ಮೊಟ್ಟೆಯ ಬಿಳಿ ಭಾಗಕ್ಕಿಂತ ಹಳದಿ ಲೋಳೆಯು ನೈಸರ್ಗಿಕವಾಗಿ ವಿಟಮಿನ್ ಡಿ ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಹೊಂದಿರುತ್ತದೆ. ಇದು ಅವುಗಳನ್ನು ಸಹಾಯಕ ಮೂಲವನ್ನಾಗಿ ಮಾಡುತ್ತದೆ. ಅಂದ್ರೆ ಹೆಚ್ಚಿನ ವಿಟಮಿನ್ ಡಿ ಹಳದಿ ಲೋಳೆಯಲ್ಲಿದೆ, ಬಿಳಿ ಲೋಳೆಯಲ್ಲಿ ಅಲ್ಲ. ಆದ್ದರಿಂದ ಮೊಟ್ಟೆಯ ಬಿಳಿ ಭಾಗದ ಜೊತೆ ಹಳದಿಯನ್ನ ತಿನ್ನೋದನ್ನ ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಇಲ್ಲದಿದ್ರೆ ವಿಟಮಿನ್ ಡಿ ಸತ್ವದಿಂದ ವಂಚಿತರಾಗ್ತೀರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಮ್ಮ ಪೇಜ್ ಅನ್ನು ಫಾಲೋ ಮಾಡಿ.